ಸರ್, ಇದು ಕಷ್ಟ ಭೈರವ ಮಹೋತ್ಸವ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದು ಮಾಡೋದು ರೀಸನ್ ಇಷ್ಟೇ, ಇಡೀ ಲೋಕ ಶಾಂತಿ ಇರಲಿ ಅಂತ ಹೇಳಿ. ಈ ಪ್ರೋಗ್ರಾಮ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಬೆಳಿಗ್ಗೆ 10 ಗಂಟೆಯಿಂದ ಆರಾಧನೆ ಮಾಡ್ತಾರೆ. ಗುರುಗಳು ಹೇಳ್ತಾರೆ ಯಾವ ಥರ ಆರಾಧನೆ ಮಾಡಬೇಕು ಅಂತ. ಆರಾಧನೆ ಯಾರು ಮಾಡಬೇಕು ಅಂತ ಇದ್ದಾರೆ ಅವರು ಪೂಜೆ ಡ್ರೆಸ್ಸಲ್ಲೇ ಕೂರಬೇಕು. ದೇವ್ರಿಗೆ ಯಾವ ಥರ ಇಷ್ಟ ಇರುತ್ತೆ ಆ ವೇಷದಲ್ಲೇ ಕೂರಬೇಕು. ಆಮೇಲೆ ಆರಾಧನೆ ಮುಗಿದ ಮೇಲೆ ಹೋಮ ಇರುತ್ತೆ. ಹೋಮ ಮಾಡಿದ ಮೇಲೆ 3 ಗಂಟೆಯಿಂದ 7 ಗಂಟೆ ತನಕ ಹೋಮ ಇರುತ್ತೆ. ಹೋಮ ಆದಮೇಲೆ 8ರಿಂದ 10 ರಾತ್ರಿ ಪ್ರವಚನ ಇರುತ್ತೆ. ಇದು ಇಷ್ಟೇ ಥೀಮ್ ಇರೋದು. ಬೆಳಗ್ಗೆ ಸಾಧನೆಯಲ್ಲಿ ಯಾರಿಗೆ ಏನು ಕಷ್ಟ ಇರುತ್ತೆ ಅವ್ರಿಗೆ ಪರಿಹಾರ ಆಗಬೇಕು ಅಂದರೆ ಅವ್ರ ಸಾಧನೆನ ಅವರೇ ಮಾಡಬೇಕು. ಅದು ಯಾವ ಥರ ವಿಧಿ ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಈ ವಿಧಿಲಿ ಈ ಥರ ಸಾಧನೆ ಮಾಡಬೇಕು ಅಂತ ಹೇಳಿ. ಸಾಧನೆ ಮಾಡಿದ್ಮೇಲೆ ದೇವ್ರಿಗೆ ಆಹುತಿ ಮಾಡ್ತಾರೆ. ದೇವ್ರಿಗೆ ಇಷ್ಟ ಆಗಬೇಕಾಗಿರೋ ಥರ ಯಾವ ಥರ ಮಾಡಬೇಕು ಆ ಥರ. ದೇವ್ರಿಗೆ ಇಷ್ಟ ಪ್ರಸನ್ನ ಆದಮೇಲೆ ನಾವೇನು ಮಾಡಿರ್ತೀವಿ ಅದರದ್ದು ರಿಸಲ್ಟ್, ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ಇದೆಲ್ಲ ನಾವು ಹೇಗೆ ಮಾಡಿದ್ವಿ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ರಾತ್ರಿ 8ರಿಂದ 10 ಪ್ರವಚನೆ ಭಕ್ತಿ. ದೇವ್ರಿಗೆ ಭಕ್ತಿ ಇಲ್ಲದೆ ನಾವು ಸಾಧನೆಯಲ್ಲಿ ಕೂತರೆ ನಮಗೂ ಮನ್ಸು ಬರಲ್ಲ. ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ರಾತ್ರಿ 8ರಿಂದ 10 ಭಕ್ತಿ ಮಾಡಿಸ್ತೀವಿ. ಭಕ್ತಿ ಮಾಡಿದ್ಮೇಲೆ ಭಕ್ತಿ ಟೈಮಲ್ಲೇ ದೇವ್ರಿಗೆ ನಾವು ಏನು ರೀಸನ್ ಮಾಡ್ತಾ ಇದ್ದೀವಿ ಎಲ್ಲ ಗುರುಗಳು ಅರ್ಥ ಮಾಡಿಸ್ತಾರೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದು ಇಡೀ ಮೈಸೂರು ಸಿಟಿಗೆ ಶಾಂತಿಯಾಗಿರಲಿ ಅಂತ ಹೇಳಿ, ಎಲ್ಲರಿಗೂ ಯಾರಿಗೆ ಕಷ್ಟ ನೋವು ಏನಾರು ಇದ್ದರೆ ಎಲ್ಲ ಅವ್ರು ಪರಿಹಾರ ಮಾಡಿಕೊಂಡು ಎಲ್ಲ ಸುಖವಾಗಿ ಜೀವನ ಮಾಡಲಿ ಅಂತ ಹೇಳಿ ಅದು ಆ ರೀಸನ್ಗೆ ಮಾತ್ರ ನಾವು ಈ ಪ್ರೋಗ್ರಾಮ್ ಮಾಡ್ಕೊಂಡಿರೋದು. ಇದು ಯಾವುದೇ ಕಮರ್ಷಿಯಲ್ ಪರ್ಪಸ್ಗಾಗಲಿ ಅಥವಾ ಪಬ್ಲಿಸಿಟಿಗೋಸ್ಕರ ಆಗಲಿ ಏನೂ ಮಾಡ್ತಾ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಒಳ್ಳೆ ಭಾವನೆಯಲ್ಲಿ ಈ ಪ್ರೋಗ್ರಾಮ್ ಶುರು ಮಾಡ್ಕೊಂಡಿದ್ದೀವಿ. ಗುರುಗಳ ಬಗ್ಗೆ ಹೇಳೋದು, ಗುರುಗಳು ಕೃಷ್ಣಗಿರಿಯಲ್ಲಿ ಪೀಠಾಧಿಪತಿಯಾಗಿದ್ದಾರೆ. ಇವಾಗ ಪ್ರಯಾಗ್ರಾಜ್ ಟೈಮಲ್ಲಿ ಇವ್ರಿಗೆ ಜಗದ್ಗುರು ಪದವಿ ಕೊಟ್ಟಿದ್ದಾರೆ. ಸೊ ಇವರು ಒಂದೇ ಪ್ರಿನ್ಸಿಪಲಲ್ಲಿ ಇರೋದು. ಯಾರಿಗೂ ಸಿಂಗಲ್ ಆಗಿ ಪರ್ಸ್ನಲ್ ಆಗಿ ಮೀಟ್ ಮಾಡೋದು ಏನೂ ಮಾಡಲ್ಲ. ಇವರು ಏನು ಪಬ್ಲಿಕಲ್ಲಿ ಬರ್ತಾರೆ, ಪಬ್ಲಿಕಲ್ಲಿ ಎಲ್ಲರೂ ಈಕ್ವಲ್ ಥರ ಟ್ರೀಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಅವ್ರ ಕೈಯಲ್ಲಿ ಎಷ್ಟು ಒಳ್ಳೇದು ಮಾಡೋದಕ್ಕಾಗತ್ತೆ ಅದು ಟ್ರೈ ಮಾಡಿ ಮಾಡ್ತಾ ಇದ್ದಾರೆ. ಲೋಕ ಕಲ್ಯಾಣಕ್ಕಾಗಿಯೇ ಮಾಡ್ತಾ ಇದ್ದಾರೆ. ಹೋಮ ನಡೆಯುತ್ತೆ ಸರಿ. ಹೋಮ ಅಲ್ಲಿ ಆಹುತಿಯಲ್ಲಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಮತ್ತು ಸುಮಾರು ಟೈಪಲ್ಲಿ ಧಾನ್ಯ ಬರುತ್ತೆ. ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಈ ಹೋಮ ಮಾಡೋದಕ್ಕೆ ಇಷ್ಟೇ ರೀಸನ್ ಇರೋದು, ದೇವ್ರ ಪ್ರಸನ್ನ ಆಗಬೇಕು. ದೇವ್ರ ಪ್ರಸನ್ನ ಆದ್ರೇ ನಮಗೆ ನೆಕ್ಸ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ. ಪಾಸಿಟಿವ್ ವೈಬ್ಸ್ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮದು ಬಾಡಿ ರೀಚಾರ್ಜ್ ಆಗುತ್ತೆ. ನಾವೇ ಸ್ವಂತವಾಗಿ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ. ಚಂದನ್ ಕುಮಾರ್ ಜೈನ್ ಅಂತ ಹೇಳಿ ನನ್ನ ಹೆಸರು. ಇವತ್ತು ನಮ್ಮ ಪವಿತ್ರವಾದ ಸ್ಥಳ ನಮ್ಮ ಪ್ಯಾಲೇಸ್ ಗ್ರೌಂಡ್ ಆಪೋಸಿಟ್ ಟೌನ್ ಹಾಲಲ್ಲಿ ನಮ್ಮ ಗುರೂಜಿ ಅಂದರೆ ಕೃಷ್ಣಗಿರಿಯ ಗುರೂಜಿ ತುಂಬನೇ ಆಧ್ಯಾತ್ಮಿಕ ಅಂದರೆ ಪ್ರವಚನಗಳು, ಒಂದು ಒಳ್ಳೆಯ ಧಾರ್ಮಿಕ ಕೆಲಸಗಳು, ಒಂದು ಒಳ್ಳೆಯ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಹೇಳುವಂಥ ಈ ನಮ್ಮ ಗುರೂಜಿ 8 ದಿನದ ಒಂದು ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಲ್ಲಿ ಎಲ್ಲರೂ ಸಾರ್ವಜನಿಕರು ಸುತ್ತಮುತ್ತ ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಇರುವಂಥ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ಮತ್ತು ಆಶೀರ್ವಾದ ವಚನಗಳು ಇರ್ತದೆ. ಈ ಸ್ವಾಮಿಗಳು ಕೃಷ್ಣಗಿರಿಯಿಂದ ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಇದೊಂದು ನಂದೊಂದು ಕನಸಿತ್ತು, ಈ ಸ್ವಾಮಿಗಳನ್ನ ಇಲ್ಲಿ ಬಂದು ಕರೆಸಿ ಇಲ್ಲಿ ಮಾಡಬೇಕು ಅನ್ನೋದು. ಆ ಒಂದು ಕನಸು ನನಸಾಗಿದೆ. ಮತ್ತು ಆ ನಿಟ್ಟಲ್ಲಿ ನನ್ನ ಜೊತೆಯಲ್ಲಿ ಚಂದನ್ ಕುಮಾರ್ ಅವರು ಇಲ್ಲಿ ಕಾರ್ಯಕ್ರಮಗಳು ಯಜ್ಞ ಮತ್ತು ಕಾಶಿಯಿಂದ ಬಂದಿದ್ದಾರೆ. ತುಂಬ ಎಲ್ಲ ವಿದ್ವಾಂಸರುಗಳು ಬಂದಿದ್ದಾರೆ. ಅವ್ರ ಕಡೆಯಿಂದ ಯಜ್ಞ ಆಗುತ್ತೆ. ಮತ್ತು ಪ್ರತಿದಿನ ಬೆಳಗ್ಗೆ 8ರಿಂದ 10ರವರೆಗೆ ಪ್ರವಚನ ಆಗುತ್ತೆ. ಮಧ್ಯಾಹ್ನ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಹೇಳುವಂಥ 2ರಿಂದ 4ರವರೆಗೆ ಆಗುತ್ತೆ. ಮತ್ತು ರಾತ್ರಿ ಸರ್ಸಂಗ ಆಗುತ್ತೆ. ನಮ್ಮ ಗುರುಗಳು ಒಂದು ಒಳ್ಳೆಯ ಎಲ್ಲ ಥರದ ಸನಾತನ ಧರ್ಮದವರು ಬರಬೇಕು, ಎಲ್ಲರೂ ಒಂದು ಒಳ್ಳೆಯ ಒಂದು ಸಂದೇಶ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವು ಭಾರತೀಯರು, ಯಾವುದು ಭೇದ ಭಾವ ಇರಬಾರ್ದು ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ.